ಎಲ್ಲರಿಗೂ ನಮಸ್ಕಾರ. ನಾನು ಮಾಲಾ. ಇವತ್ತಿನ ರೆಸಿಪಿ ಪಾಲಕ್ ಸೊಪ್ಪಿನ ದೋಸೆ, ಕೊತ್ತಂಬರಿ ಸೊಪ್ಪಿನ ಚಟ್ನಿ ಹಾಗೂ ಕಡಲೆಗಸಿ. ಹಾಗೆ ಈ ಕಡಲೆಗಸಿಯನ್ನು ಮಾಡೋದು ಹೇಗೆ ಅಂತ ನೋಡೋಣ. ಯಾಕಂದರೆ ನಾನು ಫಸ್ಟಿಗೆ ಕುಕ್ಕರ್ ಇಟ್ಕೊಂಡ್ಬಿಟ್ರೆ ನನಗೆ ಕುಕ್ಕರ್ ವಿಸಿಲ್ ಹೊಡೆಯೋಷ್ಟರೊಳಗೆ ನಾನು ಪಾಲಕ್ ಸೊಪ್ಪನ್ನು ರೆಡಿ ಮಾಡ್ಕೋಬೋದು. ಅದಕ್ಕೋಸ್ಕರ ನಾನು ಹಾಗೆ ಮಾಡಿದ್ದೀನಿ. ಇದನ್ನು ನೀವು ಹಿಂದಿನ ದಿವಸ ಕೂಡ ಮಾಡಿ ಇಟ್ಕೋಬೋದು, ಬೀಸಿಟ್ಕೋಬೋದು. ನನಗೆ ಆಗಿರಲಿಲ್ಲ, ಅದಕ್ಕೋಸ್ಕರ ನಾನು ಆಗಲೇ ಮಾಡಿದ್ದೇನೆ. ಆವಾಗಲೇ ರೆಡಿ ಮಾಡ್ಕೊಳ್ಳೋಣ ಅಂತ. ಇದಕ್ಕೆ ನಾನು ಸ್ವಲ್ಪ ಒಂದು ಕುಕ್ಕರಲ್ಲಿ 1 ಸ್ಪೂನ್ ತೊಗರಿಬೇಳೆ ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಇದಕ್ಕೆ ಹಿಂದಿನ ದಿನವೇ ನೆನೆಸಿಟ್ಟದ್ದು ನೋಡಿ. ನಾನು ಕಾಬೂಲ್ ಕಡಲೆ ಹಾಗೂ ಒಂದು ಟೊಮೆಟೊವನ್ನು ಹಿಂದಿನ ದಿನವೇ ನೆನೆಸಿಟ್ಕೊಂಡಿರ್ತೇನೆ. ಕಾಬೂಲ್ ಕಡಲೆನ ಇದನ್ನು ಹಾಕಿಬಿಟ್ಟು 1 ಸ್ಪೂನ್ ಅರಿಶಿಣ ಪುಡಿ ಹಾಗೂ 2 ಸ್ಪೂನ್ ಆಯಿಲ್ ಹಾಕಿಬಿಟ್ಟು ಇದಕ್ಕೆ ನಾನು ಕುಕ್ಕರಲ್ಲಿ ಹಾಕಿ ಕುಕ್ಕರ್ಲಿ ಆಫ್ ಮಾಡಿ ಗ್ಯಾಸಲ್ಲಿ ಇಡ್ತೇನೆ. ಈ ಕಡೆ ಅನ್ನ ಇಟ್ಕೊಂಡಿದ್ದೇನೆ, ಈ ಕಡೆ ನಾನು ಕಡಲೆ ಗಸಿಗೆ ಇಟ್ಟಿದ್ದೇನೆ ನೋಡಿ. ಯಾಕಂದರೆ 2 ಒಟ್ಟಿಗೆ ಇಟ್ಕೊಂಡು ಅದೆರಡು ವಿಸಿಲ್ ಬರುವಷ್ಟೊತ್ತಿಗೆ ನಾವು ಇಲ್ಲಿ ಪಾಲಕ್ ಸೊಪ್ಪನ್ನು ರೆಡಿ ಮಾಡ್ಕೋಬೋದು. ಪಾಲಕ್ ಸೊಪ್ಪನ್ನು ಕಟ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ತೆಂಗಿನ ತುರಿಯನ್ನು ಹಾಕ್ಕೊಂಡು, ಆಮೇಲೆ ಇದಕ್ಕೆ ನಾನು ಪಾಲಕ್ ಸೊಪ್ಪು, ತೆಂಗಿನ ತುರಿ ಹಾಗೂ ಒಂದು ಸ್ಪೂನ್ ಜೀರಿಗೆ ಹಾಗೂ 1 ಇಂಚು ಶುಂಠಿ ಹಾಗೂ 2 ಮೆಣಸನ್ನು ಹಾಕಿದ್ದೇನೆ, ಹಸಿ ಮೆಣಸನ್ನು ಹಾಕಿದ್ದೇನೆ. ಇನ್ನು ನಿಮಗೆ ಖಾರ ಬೇಡ ಅನ್ನೋರಿಗೆ ಸ್ವಲ್ಪ ಕಡಿಮೆ ಹಾಕ್ಬೋದು, ಖಾರ ಬೇಕನ್ನೋರಿಗೆ ಒಂದು ಸ್ವಲ್ಪ ಜಾಸ್ತಿ ಹಾಕ್ಬೋದು. ನಾನು ತುಂಬ ಖಾರ ತಿನ್ನೋದಿಲ್ಲ, ಅದಕ್ಕೋಸ್ಕರ 2 ಮೆಣಸು ಹಾಕ್ಬಿಟ್ಟಿದ್ದೀನಿ. ಹಾಕ್ಬಿಟ್ಟು ರೆಡಿ ಮಾಡಿ ಬೀಸಿ ಇಟ್ಕೊಂಡಿದ್ದೀನಿ. ಈ ಕಡೆ ನಾವು ಕೊತ್ತಂಬರಿ ಸೊಪ್ಪಿನ ಚಟ್ನಿಗೆ ರೆಡಿ ಮಾಡ್ಕೊಳ್ತಾ ಇದ್ದೇವೆ ನೋಡಿ. ತೆಂಗಿನಕಾಯಿ ತುರಿ ಹಾಗೂ ಹಸಿಮೆಣಸು, ಕೊತ್ತಂಬರಿ ಸೊಪ್ಪು, ಆಯಿಲು ಎಲ್ಲ ತೊಗೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಮತ್ತು ಹಸಿಮೆಣಸನ್ನು ಕಟ್ ಮಾಡಿ ಸ್ವಲ್ಪ ಆಯಿಲ್ ಹಾಕಿ ಚೆನ್ನಾಗಿ ಹುರಿಬೇಕು. ಹುರಿದ ನಂತರ ಇದಕ್ಕೆ ಸ್ವಲ್ಪ ಹಿಂಗೆ ಹಾಕಬೇಕು. ಹಿಂಗೆ ಹಾಕಿ ಇದಕ್ಕೆ ನೀವು ತೆಂಗಿನ ತುರಿಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಆಮೇಲೆ ಒಂದು ಮಿಕ್ಸಿ ಬೌಲಿಗೆ ಇದನ್ನು ಹಾಕಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಇದನ್ನು ಚೆನ್ನಾಗಿ ಚಟ್ನಿ ರೆಡಿ ಮಾಡ್ಕೋಬೇಕು. ನೀವು ಬೇಕಾದವರು ಅದಕ್ಕೆ ಹುಣಸೆಹಣ್ಣು ಕೂಡ ಹಾಕೋಬೋದು. ನಾವು ಅಷ್ಟು ಹುಣಸೆಹಣ್ಣು ಹಾಕೋದಿಲ್ಲ, ಸ್ವಲ್ಪ ಸಪ್ಪೆಯಾಗಿ ಚಟ್ನಿ ರೆಡಿ ಮಾಡೋದ್ರಿಂದ ಇದನ್ನು ಖಾರ ಸಹ ಆಗೋದಿಲ್ಲ ಅದೊಂದು. ಹಾಗಾಗಿ ನಾನು ಇದನ್ನು ಹಾಗೇನೇ ರೆಡಿ ಮಾಡ್ಕೋತೇವೆ. ಈಗ ನೋಡಿ 2 ಒಟ್ಟಿಗೆ ಒಂದೇ ಕಲರಲ್ಲಿ ರೆಡಿ ಆಯಿತು. ಪಾಲಕ್ ಸೊಪ್ಪಿನ ಚಟ್ನಿ ಹಾಗೂ ಕೊತ್ತಂಬರಿ ಸೊಪ್ಪಿನ ಚಟ್ನಿ ಹಾಗೂ ಪಾಲಕ್ ಸೊಪ್ಪಿನ ದೋಸೆ. ಆಗುವಾಗಲೇ ನಾನೇನು ಮಾಡ್ತೇನೆ, ಇದೇ ಮಿಕ್ಸಿ ಬೌಲಿಗೆ ನಾನು ಒಂದು ಸ್ವಲ್ಪ ತೆಂಗಿನ ತುರಿ ಹಾಗೂ ಸ್ವಲ್ಪ ಸಾಂಬಾರು ಹುಡಿಯನ್ನು ಹಾಕಿಬಿಟ್ಟು ರೆಡಿ ಮಾಡ್ಕೊಳ್ತೇನೆ. ಕಡಲೆಗಸಿಗೆ ಬೀಸಿಟ್ಕೊತೇನೆ. ಆಮೇಲೆ ಪಾಲಕ್ ಸೊಪ್ಪಿನ ದೋಸೆಗೆ ನಾನು ರೆಡಿ ಮಾಡ್ಕೊತೇನೆ. ಪಾಲಕ್ ಸೊಪ್ಪಿನ ದೋಸೆ ನೀವು ಇದು ತೆಂಗಿನಕಾಯಿ ಹಾಕಿದ್ರಿಂದ ತುಂಬ ದೊಡ್ಡದಾಗಿ ಎರಿಯೋಕ್ಕಾಗಲ್ಲ. ಸ್ವಲ್ಪ ಹಾಗೆ ಸುಮ್ಮನೆ ಈ ದೋಸೆಯನ್ನು ಕೆಲವರು ನಿಮಗೆ ಸ್ವಲ್ಪ ಉದ್ದಿನಬೇಳೆ, ಕಡಲೆಬೇಳೆ ಹಾಗೂ ಅಕ್ಕಿಯನ್ನು ನೆನೆಸ್ಕೊಂಡ್ಬಿಟ್ಟು ದೋಸೆ ಮಾಡಿ ಅದಕ್ಕೆ ಪಾಲಕ್ ಸೊಪ್ಪನ್ನು ಮಿಕ್ಸಿ ಮಾಡಿ ಕೂಡ ಹಾಕಿ ಪಾಲಕ್ ಸೊಪ್ಪಿನ ದೋಸೆ ಮಾಡ್ತಾರೆ. ಕೆಲವರು ಹೆಸರು ಕಾಳನ್ನು ಮತ್ತು ಅಕ್ಕಿಯನ್ನು ನೆನೆಸ್ಬಿಟ್ಟು ಅದಕ್ಕೆ ಪಾಲಕ್ ಸೊಪ್ಪನ್ನು ಸೇರಿಸಿ ಪಾಲಕ್ ಸೊಪ್ಪಿನ ದೋಸೆ ಮಾಡ್ತಾರೆ. ನಾನಿವತ್ತು ಬೇರೆ ಚೇಂಜ್ ಮಾಡೋಣ ಅಂತ ತೆಂಗಿನಕಾಯಿ ಹಾಕಿ ಬಿಸಿ ತೆಂಗಿನಕಾಯಿಯನ್ನು ಹಿಂದಿನ ದಿನ ಅಕ್ಕಿ ನೆನೆಸ್ಕೊಂಡ್ಬಿಟ್ಟು ಅದಕ್ಕೆ ತೆಂಗಿನಕಾಯಿ ಹಾಕ್ಕೊಂಡು ಬೀಸಿಬಿಟ್ಟು ಅದಕ್ಕೆ ಸ್ವಲ್ಪ ಪಾಲಕ್ ಸೊಪ್ಪು ಹಾಕಿ ಬೀಸಿದ್ದೇನೆ ನೋಡಿ. ಅರ್ಧ ಕಟ್ಟು ಪಾಲಕ್ ಸೊಪ್ಪು ಹಾಕಿದ್ದೇನೆ. ಇದು ತೆಂಗಿನಕಾಯಿ ಹಾಕಿರೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ನೀವು ಒಮ್ಮೆ ಮಾಡಿ ನೋಡಿ, ಇದರ ಟೇಸ್ಟನ್ನು ತಿಂದು ನೋಡಿ, ತುಂಬ ಚೆನ್ನಾಗಿರುತ್ತೆ. ತುಪ್ಪ ಹಾಕಿ ಇದರ ಮೇಲೆ ತುಪ್ಪ ಹಾಕಿ ನಾನು ದೋಸೆ ಅರ್ದಿದ್ದೇನೆ, ತುಂಬ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಮಾಡಿ ತಿಂದು ಸರ್ವ್ ಮಾಡಿ ಟೇಸ್ಟ್ ಹೇಗಿದೆ ಅಂತ ನೋಡಿ ನನಗೆ ಕಮೆಂಟ್ ಮಾಡಿ. ಹೇಗಿದೆ ಅಂತ ನಿಮ್ಮ ಕಮೆಂಟ್ ತುಂಬ ನನಗೆ ಅನುಕೂಲ ಆಗುತ್ತೆ ಮುಂದಿನ ಇದು ಮಾಡಲಿಕ್ಕೆ. ಅಷ್ಟೆಲ್ಲ ರೆಡಿ ಆಗುವಾಗ ಈ ಕಡೆಯಿಂದ ನಮ್ಮದು ಕುಕ್ಕರ್ ವಿಜಿಲ್ ಆರಿತ್ತಲ್ವ, ಇದಕ್ಕೆ ನಾನು ಕಡಲೆಗಸಿಯನ್ನು ಕುಕ್ಕರ್ದು ಲಿಡ್ ಓಪನ್ ಮಾಡಿ ಇದಕ್ಕೆ ನಾನು ಸ್ವಲ್ಪ ಉಪ್ಪು ಮತ್ತು ಬೆಲ್ಲ ಹಾಕಿ ಒಂದು ಕುದಿಸ್ಕೊಳ್ತೇನೆ. ಯಾಕಂದರೆ ಉಪ್ಪು ಬೆಲ್ಲ ಹಾಕಿ ನೀವು ಒಂದು ಕುದಿಸಿರೋದ್ರಿಂದ ತುಂಬ ಹೋಳಿಗೆಲ್ಲ ಅದರದ್ದು ಕಡಲೆಗೆ ಮತ್ತು ಇದಕ್ಕೆಲ್ಲ ತುಂಬ ಚೆನ್ನಾಗಿ ಟೇಸ್ಟಿಗೆ ಬರುತ್ತೆ. ಮೊದಲೇ ಹಾಕಿದರೂ ಚೆನ್ನಾಗಿರಲ್ಲ. ಆಮೇಲೆ ನಾನು ಅದು ಬೇಯೋದಿಲ್ಲ ಅಂತ ಮೊದಲೇ ಉಪ್ಪು ಬೆಲ್ಲ ಹಾಕಿರಲಿಲ್ಲ. ಇವಾಗ ಹಾಕ್ತೇನೆ. ಇವಾಗ ಹಾಕಿ ನಾನು ಉಪ್ಪು ಮತ್ತು ಸ್ವಲ್ಪ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕಿ ಕುದಿಸ್ಬಿಟ್ಟು ಅದೊಂದು ಕುದಿ ಬಂದ ಮೇಲೆ ಅದಕ್ಕೆ ನೋಡಿ ನಾನು ಬೀಸಿಟ್ಟಿರುವಂಥ ಸಾಂಬಾರಿದ್ರೆ ನಾನೇನು ಮಿಕ್ಸಿ ಮಾಡ್ಕೊಂಡು ಸಾಂಬಾರು ಹುಡಿ ಹಾಕಿ ತೆಂಗಿನಕಾಯನ್ನು ರೆಡಿ ಮಾಡಿ ಇಟ್ಕೊಂಡಿರ್ತೇನಲ್ವ, ಅದನ್ನು ಹಾಕಿ ನಾನು ಅದಕ್ಕೆ ಸೇರಿಸ್ಕೊಳ್ತೇನೆ. ಸೇರಿಸ್ಬಿಟ್ಟು 2 ಕುದಿ ಬಂದ ನಂತರ ಇದಕ್ಕೆ ನಾನು 2 ಕುದಿ ಬರುವ ಹಾಗೆ ಇದಕ್ಕೆ
ಸ್ವಲ್ಪ ನೀರನ್ನು ಇದು ಮಿಕ್ಸಿಯನ್ನೆಲ್ಲ ಸ್ವಲ್ಪ ತೊಳೆದ್ಬಿಟ್ಟು ಇದಕ್ಕೆ ಹಾಕಿ ಸೇರಿಸ್ಬೇಕು. ಚೆನ್ನಾಗಿ ಒಂದು ಕುದಿ ಬರುವಷ್ಟೊತ್ತಿಗೆ ಇಲ್ಲಿ ದೋಸೆ ರೆಡಿಯಾಗಿರುತ್ತೆ ನೋಡಿ. ದೋಸೆಗೆ ನೀವು ಚಟ್ನಿ ಮತ್ತು ನಾನು ಏನು ಮಾಡಿದ್ದೇನೆ, ಮಲೆನಾಡು ಸಿರಿ ಅವರದ್ದು ಜೋನಿ ಬೆಲ್ಲ ಅವರು ಅದನ್ನು ತಂದಿದ್ದೇನೆ, ಊರಿಗೆ ಹೋದವಳು. ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ ದೇವರಿಗೆ ನೈವೇದ್ಯ ಮಾಡಿದ ಕಡಲೆಯನ್ನು ಹಾಕಿ ಅದನ್ನು ಸರ್ವ್ ಮಾಡಿದ್ದೇನೆ ನೋಡಿ. ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ನೀವು ಸಹ ಮಾಡಿ ತಿಂದು ನೋಡಿ. ಆಮೇಲೆ ಇದಾಗುವಾಗಲೇ ನಾನು ಏನು ಮಾಡ್ತೇನೆ, ಸ್ವಲ್ಪ ಒಂದು ಬಾಣಲೆಗೆ ಒಂದು ಸ್ವಲ್ಪ ಆಯಿಲು ಮತ್ತು ಕೊತ್ತಂಬರಿ ಸೊಪ್ಪು, ಹಾಗೆ ಒಂದು ಸ್ವಲ್ಪ ಇಂಗು, ಹಾಗೆ ಒಂದು ಸಾಸಿವೆ ಕಾಳು ಹಾಕಿ ಒಂದು ಒಗ್ಗರಣೆಯನ್ನು ಕೊಡ್ತೇನೆ. ನೀವು ಬೇಕಾದರೆ ಇದಕ್ಕೆ ಇದನ್ನು ಕೂಡ ಬೆಳ್ಳುಳ್ಳಿ ಕೂಡ ಹಾಕಿ ಒಗ್ಗರಣೆ ಕೊಟ್ಕೋಬೋದು. ಯಾಕಂದರೆ ಗ್ಯಾಸ್ ಆಗೋಲ್ಲ ಬೆಳ್ಳುಳ್ಳಿ ಹಾಕಿದ್ರೆ. ಕಡಲೆ ಹಾಕಿದ್ರಿಂದ ಗ್ಯಾಸ್ ಆಗೋದು ಚಾನ್ಸಸ್ ಇದೆ ಕೆಲವರಿಗೆ. ನೀವು ಅದನ್ನು ಕೂಡ ಮಾಡಿ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ದೋಸೆಗೆ ನೀವು ಸಹ ಈ ಸಾಂಬಾರು ಕಡಲೆ ಗಸಿಯನ್ನು ಹಾಕಿ ತಿನ್ಬೋದು. ಸ್ವಲ್ಪ ಕಲರ್ಫುಲ್ ಆಗಿರುತ್ತೆ, ಕಲರ್ ಚೇಂಜ್ ಆಗಿರುತ್ತೆ, ಗ್ರೀನ್ ಮತ್ತು ರೆಡ್ಡು ಎಲ್ಲ. ನಾನು ಎರಡು ಒಂದೇ ಕಲರ್ ಮಾಡಿದ್ದೇನೆ ಮ್ಯಾಚಿಂಗು. ನೀವು ಬೇಕಾದರೆ ಚೇಂಜ್ ಮಾಡಿ ಕಲರ್ ಕೆಂಪು ಚಟ್ನಿ ಕೂಡ ಮಾಡಿ ತಿನ್ಬೋದು ನೀವು. ಇದಕ್ಕೆ ಹಾಗೆ ಇದಾಗಿತ್ತು ಇವತ್ತಿನ ವಿಡಿಯೋ. ಆಮೇಲೆ ನಾನು ಮಧ್ಯಾಹ್ನದ್ದು ಒಂದು ಸ್ನ್ಯಾಕ್ಸಿಗೆ ಅಂತ ಇವರು ಚಂಪಾಕಲಿ ತಗೊಂಬಂದಿದ್ರು ನಮ್ಮ ಮನೆಯವರು. ಹಾಗೆ ನಾನು ಟೀ ಕುಡಿಯೋದಿಲ್ಲ, ಹಾಲನ್ನು ಮಾತ್ರ ಕುಡಿಯೋದು, ಕಷಾಯ ಮಾಡಿ ಕುಡಿತೇನೆ. ನೀವು ನಿಮಗೆ ಬೇಕಾದನ್ನು ಮಾಡಿ ಕುಡಿಬೋದು. ಹಾಗೆ ನೋಡಿ, ಸ್ವಲ್ಪ ಚಂಪಾಕಲಿ, ಚಕ್ಕಲಿ ಹಾಗೂ ಒಂದು ಇದನ್ನು ಮಾಡಿದ್ದಿತ್ತು, ಹಣ್ಣು ಎಲ್ಲ ಇಟ್ಟಿದ್ದೇನೆ. ನೀವು ಕೂಡ ಇದನ್ನೆಲ್ಲ ಮಾಡಿ ತಿಂದು ಹೇಗಿದೆ ಇದರ ಟೇಸ್ಟು ಅಂತ ಕೂಡ ನನಗೆ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ ನನಗೆ ತುಂಬ ಇನ್ಸ್ಪೈರ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.